ಮೂಡಿಗೆರೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಚುನಾವಣಾ ಸಾಕ್ಷರತಾ ಕ್ಲಬ್ ಮತ್ತು ಎಸ್ಐಆರ್ ಇದರ ಜಾಗೃತಿ ಜಾಥಾದ ಅಂಗವಾಗಿ ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾ ಮನೋಭಾವ ಮತ್ತು ಚುನಾವಣೆಯಲ್ಲಿ ಸ್ಪರ್ಧಿಸುವ ಮತ್ತು ಚುನಾವಣಾ ಪ್ರಕ್ರಿಯೆಯ ಆಯಾಮವನ್ನು ತಿಳಿಸಲು ಕಾಲೇಜಿನಲ್ಲಿ ಚುನಾವಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ನಡೆಸಿದ್ದು ನಮಗೂ ಸ್ವಲ್ಪ ಯೂಸ್ ಅಂತ ಅನಿಸ್ತು. ಯಾಕಂದ್ರೆ ಮುಂದೆ ನಾವು ಚುನಾವಣೆಗೆ ಸೇರ್ಕೋಬೇಕು ಅಂತ ಇರ್ತೀವಿ. ಇವಾಗ ಸ್ವಲ್ಪ ಹೆಲ್ಪ್ ಆಯ್ತು ಅಂತ ಹೇಳ್ತೀನಿ. ಹಾಗೇನೆ ಪ್ರೈವೇಟ್ ಕಾಲೇಜಲ್ಲೆಲ್ಲ ಇತ್ತು, ಹೋದ್ಸಲ ಅಂದ್ರೆ ಹೈಸ್ಕೂಲಲ್ಲೆಲ್ಲ ಮಾಡ್ತಾ ಇದ್ರು. ಈ ಕಾಲೇಜಿಗೆ ಬಂದ್ಮೇಲೆ ಈ ಸಲ ಮೊದಲ ಬಾರಿಗೆ ಇಟ್ಕೊಂಡಿದ್ದಾರೆ ಚುನಾವಣೆ ಕಾರ್ಯಕ್ರಮವನ್ನು. ಪ್ರೆಸಿಡೆಂಟ್ ಆಗ್ಬೇಕಂತ ತುಂಬಾ ಆಸೆ ಇದೆ. ಗೆಲ್ಸ್ಕೊಟ್ರೆ ನಿಜವಾಗ್ಲೂ ಈ ಕಾಲೇಜಿಗೆ ಒಳ್ಳೆ ಹೆಸರು ತಂದ್ಕೊಡ್ತೆ ಅಂತ ಹೇಳ್ತೀನಿ. ಪ್ರಥಮ ಬಾರಿಗೆ ಇಲ್ಲಿ ಚುನಾವಣೆ ನಡೆಸ್ತಾ ಇದ್ದಾರೆ. ನಮಗೆ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ನಮಗೆ ಮುಂದಿನ ಈ ಸಲ ಆರ್ಟ್ಸ್ ಅಲ್ಲಿ ಓದ್ತಿದ್ದೀನಿ. ಮತ್ತೆ ಈ ಆರ್ಟ್ಸ್ ಮುಗಿಸಿದ್ಮೇಲೆ ಮತ್ತೆ ನಾವು ಚುನಾವಣೆಗೆ ಭಾಗಿಸ್ಬೋದು ಅಂತ ಅನ್ಕೊಂಡಿದ್ದೀನಿ. ಭಾಗಿಸಿದ್ಮೇಲೆ ಎಲ್ಲರಿಗೂ ಇದು ಇಷ್ಟವಾಗ್ಬೋದು. ಪೂರ್ವ ಕಾಲೇಜು ಮೂಡಿಗೆರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಚುನಾವಣಾ ಸಾಕ್ಷರತಾ ಕ್ಲಬ್ ಮತ್ತು SIRನ ಬಗ್ಗೆ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದ್ದು, ಪ್ರಯುಕ್ತ ನಮ್ಮ ಕಾಲೇಜಿನಲ್ಲಿ ಚುನಾವಣಾ ಸಾಕ್ಷರತಾ ಕ್ಲಬ್ನ ವತಿಯಿಂದ ತರಗತಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಆರಂಭವಾಗಿದ್ದು, ಅಭ್ಯರ್ಥಿಗಳು ವಿವಿಧ ಸ್ಥಾನಗಳಿಗೆ ಸ್ಪರ್ಧಿಸಿರುತ್ತಾರೆ. ಮತದಾರರ ಮತವನ್ನು ಯಾಚಿಸುವುದರ ಮೂಲಕ ಅಣಕು ಚುನಾವಣಾ ಪ್ರಕ್ರಿಯೆಯನ್ನು ನಾವು ಇಂದು ಕೈಗೊಂಡಿರುತ್ತೇವೆ. ಈ ಚುನಾವಣೆಯಲ್ಲಿ ವಿವಿಧ ಮಂತ್ರಿಮಂಡಲದ ಮಂತ್ರಿಗಳನ್ನು ಕೂಡ ಚುನಾಯಿಸುವಂತಹ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಈ ಒಂದು ಕಾರ್ಯದಲ್ಲಿ ನನ್ನ ಕಾಲೇಜಿನ ಎಲ್ಲ ಉಪನ್ಯಾಸಕ ಬಂಧುಗಳು ಬಹಳ ವ್ಯವಸ್ಥಿತವಾಗಿ ಈ ಒಂದು ಚುನಾವಣಾ ಪ್ರಕ್ರಿಯೆಗೆ ಚಾಲನೆಯನ್ನ ಕೊಟ್ಟಿರುತ್ತಾರೆ. ಪ್ರಯುಕ್ತ ನಮ್ಮ ಕಾಲೇಜಿನಲ್ಲಿ ಸ್ಪರ್ಧಿಸಿರುವಂತಹ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಗೆದ್ದ ನಂತರದಲ್ಲಿ ಅವರು 2026-27ನೇ ಸಾಲಿನ ತರಗತಿ ಪ್ರತಿನಿಧಿಗಳಾಗಿ ಕಾಲೇಜಿನ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಕೂಡ ಕ್ರಿಯಾಶೀಲರಾಗಿ ಉತ್ತಮ ಫಲಿತಾಂಶವನ್ನ ತಂದುಕೊಡುವ ನಿಟ್ಟಿನಲ್ಲಿ ಬಹಳ ಶಿಸ್ತುಬದ್ಧ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಬೇಕೆನ್ನುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಾವು ಇಂದು ಹಮ್ಮಿಕೊಂಡಿದ್ದೇವೆ. ಇದು ಫಸ್ಟ್ನೇ ಫಂಕ್ಷನ್. ಇದು ಎಲೆಕ್ಷನ್ ಮಾಡ್ತಿರೋದು ಎಲ್ಲ ಸೆಕೆಂಡ್ ಪಿ.ಯು.ಸಿ ಫಸ್ಟ್ ಪಿ.ಯು.ಸಿ ಎಲ್ಲ ನಿಂತಿದ್ದಾರೆ. ನಮ್ಮ ಫ್ರೆಂಡ್ ನಿಂತಿದ್ದಾರೆ ಅಂತ ನಾನು ನಿಂತಿಲ್ಲ. ಅವ್ರಿಗೆಲ್ಲ ಓಟ್ ಹಾಕಿ ಅಂತ ಎಲ್ಲರಿಗೂ ಹೇಳ್ತಿದ್ದೀನಿ. ಖುಷಿ ಆಗ್ತಿದೆ. ಎಲ್ಲರೂ ಗೆದ್ದು ನಮ್ಗೆ ಸೆಕೆಂಡ್ ಪಿ.ಯು.ಸಿ ಎಲ್ಲ ಒಳ್ಳೇದು ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. ಏನ್ ಮಾಡ್ತಾರೆ ಗೊತ್ತಿಲ್ಲ. ಅಭ್ಯರ್ಥಿಯಾಗಿ ಗೆಲ್ಬೇಕಂತ ಆಸೆ ಇದೆ. ಹಾಗೆ ಕಾಲೇಜಿನಲ್ಲಿ ಮೊದಲ ಬಾರಿಗೆ ಚುನಾವಣೆಯನ್ನು ನಡೆಸಿದ್ದಾರೆ. ಹಾಗೆ ಏನೇ ಕಲ್ಚರ್ ಆಕ್ಟಿವಿಟಿ ಇದ್ರು, ಸ್ಪೋರ್ಟ್ಸ್ ಆಗಲಿ ಏನೇ ಇದು ಆದರೂ ಪ್ರೋತ್ಸಾಹ ಮಾಡ್ತೀನಿ. ಚುನಾವಣೆಯಲ್ಲಿ ಅಭ್ಯರ್ಥಿಗಳು, ಮತದಾರರು ಮತ್ತು ಚುನಾವಣಾ ಅಧಿಕಾರಿಗಳಾಗಿ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.